ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ದೂರುದಾರ ಅನಾಮಿಕ ವ್ಯಕ್ತಿಯನ್ನ ಧರ್ಮಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸಿದ್ರು. ನೇತ್ರಾವತಿ ಸ್ನಾನಘಟ್ಟ ಹಾಗೂ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿ ತೋರಿಸಿದ ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಕಾಡಿನಲ್ಲಿ ಒಟ್ಟು 13 ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾರ್ಕ್ ಮಾಡಿ ನಂಬರ್ ಅಳವಡಿಸಿದ್ದಾರೆ. ನಿನ್ನೆ ಇಡೀ ದಿನ ಅನಾಮಿಕ ತನಿಖೆಗೆ ತಿಳಿದಿದ್ದಂತಹ ಒಟ್ಟು 13 ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ್ದಾನೆ. ಧರ್ಮಸ್ಥಳದ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿ ಗುರುತು ಮಾಡಿದ 13 ಸ್ಥಳದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಭದ್ರತೆಗಾಗಿ ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಒಂದು ಪಾಯಿಂಟ್ಗೆ ತಲಾ 2 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಸ್ಥಳದಲ್ಲಿ ರಾತ್ರಿ ಪೂರ್ತಿ ಎಎನ್ಎಫ್ ಸಿಬ್ಬಂದಿ ಪಹರೆ ನಡೆಸಿದ್ದಾರೆ. ಅನಾಮಿಕ ವ್ಯಕ್ತಿ ನಿನ್ನೆ ಒಂದೇ ದಿನ ಒಟ್ಟು 13 ಸ್ಥಳಗಳನ್ನು ತೋರಿಸಿದ್ದಾನೆ. 13 ಸ್ಥಳಗಳಲ್ಲೂ ಇಂದೇ ಉತ್ಖನನ ಕಾರ್ಯ ನಡೆಯಲಿದೆ. ನಿನ್ನೆ ಗುರುತು ಮಾಡಿರುವ ಸ್ಥಳಗಳಲ್ಲಿ ಇಂದು ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸ್ಥಳೀಯ ಕೋರ್ಟ್ಗೂ ಈಗಾಗಲೇ ಮಣ್ಣು ತೆಗೆದು ಸಾಕ್ಷಿ ಹುಡುಕಾಡಲು ಅನುಮತಿಯನ್ನ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಸಿಕ್ಕಿದ್ರೆ ಇಂದೇ ಉತ್ಖನನ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಲಿದ್ದಾರೆ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಹೂತಿದ್ದೇನೆ ಎಂದಿರುವ ಅನಾಮಿಕ ಈಗಾಗಲೇ 13 ಸ್ಥಳಗಳನ್ನು ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ್ದಾನೆ. ಅನಾಮಿಕ ತೋರಿಸಿದ 13 ಜಾಗಗಳನ್ನು ಟೇಪ್ ಕಟ್ಟಿ ಸೀಲ್ ಮಾಡಲಾಗಿದೆ. ಜೊತೆಗೆ ಎಲ್ಲಾ ಪ್ರಕ್ರಿಯೆಗಳನ್ನು ಪಂಚರ ಸಮ್ಮುಖದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಇಂದು ಮುಸುಕುಧಾರಿ ವ್ಯಕ್ತಿ ಮತ್ತಷ್ಟು ಜಾಗ ತೋರಿಸುವುದಾಗಿ ಹೇಳಿದ್ದಾನೆ. ಇಂದು ಸಹ ಕಾರ್ಯಾಚರಣೆ ನಡೆಯಲಿದೆ. ಇನ್ನು 13 ಸ್ಥಳಗಳಲ್ಲಿ ಎಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಎಫ್ಎಸ್ಎಲ್ ಮತ್ತು ಸೋಕೋ, ಪಂಚರು ಮತ್ತು ಎಸ್ಐಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಶವಕ್ಕಾಗಿ ಹುಡುಕಾಟವನ್ನು ನಡೆಸಲಾಗುತ್ತೆ. ಬಳಿಕ ಯಾವುದಾದರೂ ಅಸ್ಥಿಪಂಜರ ಸಿಕ್ಕಿದ್ರೆ ವೈದ್ಯರು ಪರಿಶೀಲನೆ ನಡೆಸಿ ಅಂಗಾಂಗ ಶೇಖರಣೆ ಮಾಡಲಿದ್ದಾರೆ. ನಟ ದರ್ಶನ್ ಫ್ಯಾನ್ಸ್ ಹಾಗೂ ನಟಿ ರಮ್ಯಾ ನಡುವಿನ ಸೋಷಿಯಲ್ ಮೀಡಿಯಾ ಸಂಘರ್ಷ ಮತ್ತೊಂದು ಹಂತ ತಲುಪಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಟಾಪಟಿ ತೀವ್ರಗೊಂಡ ಬಳಿಕ ಪೊಲೀಸ್ ಕಮಿಷನರ್ ಸೀಮಾಂತ್ ಕುಮಾರ್ ಸಿಂಗ್ ಭೇಟಿಯಾಗಿ ದೂರು ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ನಿರಂತರ ನಿಂದನೆ ಹಾಗೂ ಕಿರುಕುಳವಾಗ್ತಾ ಇದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇನ್ನು ದೂರು ನೀಡಿದ ಬಳಿಕ ಮಾತನಾಡಿದ ನಟಿ ರಮ್ಯಾ, ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾನು ಶೇರ್ ಮಾಡಿದ್ದೆ. ಅದನ್ನ ಹಾಕಿದ್ದಾಗ ತುಂಬಾ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಾರೆ. ನನಗೆ ಹೀಗೆ ಹಾಕ್ತಾರೆ ಅಂದ್ರೆ ಬೇರೆಯವರ ಕಥೆ ಏನು? ಇದರಿಂದ ಸಮಾಜಕ್ಕೆ ಒಂದು ಮೆಸೇಜ್ ಹೋಗಬೇಕು. ದಿನಾಲೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ನಾನು ದೂರು ಕೊಟ್ಟಿದ್ದೇನೆ ಅಂದ್ರು. ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಹೇಗೆಲ್ಲ ಬೆದರಿಕೆ ಹಾಕ್ತಿದ್ದಾರೆ ಅನ್ನೋ ಬಗ್ಗೆಯೂ ಕೂಡ ರಮ್ಯಾ ವಿವರಿಸಿದ್ದಾರೆ. ರೇಣುಕಾಸ್ವಾಮಿ ಬದಲು ನಿಮ್ಮನ್ನ ಕೊಲೆ ಮಾಡಬೇಕಿತ್ತು, ನಿಮ್ಮನ್ನ ಅತ್ಯಾಚಾರ ಮಾಡ್ತೀವಿ ಎಂದೆಲ್ಲ ಮೆಸೇಜ್ ಅನ್ನ ಮಾಡಿದ್ದಾರೆ ಅಂತ ದೂರಿದ್ದಾರೆ. ಈ ರೀತಿ ಸುಮಾರು 43 ಅಕೌಂಟ್ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ನಟ ದರ್ಶನ್ ವಿರುದ್ಧವೂ ರಮ್ಯಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫ್ಯಾನ್ಸ್ ವರ್ತನೆಯನ್ನ ನೋಡಿಯೂ ಕೂಡ ದರ್ಶನ್ ಸುಮ್ಮನಿದ್ದಾರೆ. ಫ್ಯಾನ್ಸ್ಗೆ ಇದು ತಪ್ಪು ಅಂತ ಬುದ್ಧಿ ಹೇಳಬೇಕಿತ್ತಲ್ವಾ? ದರ್ಶನ್ ಸೈಲೆಂಟ್ ಆಗಿದ್ದು ತಪ್ಪು ಮಾಡ್ತಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಮ್ಯಾ ಹಾಗೂ ನಟ ದರ್ಶನ್ ಫ್ಯಾನ್ಸ್ ಮಧ್ಯೆ ಅಶ್ಲೀಲ ಕದನ ಜೋರಾಗಿದೆ. ಹೀಗಾಗಿ ರಮ್ಯಾ ಕಾನೂನಿನ ಮೊರೆ ಹೋಗಿದ್ದು, ನಟಿ ರಮ್ಯಾ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಸೈಬರ್ ಕ್ರೈಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಮೋದ್ ಗೌಡ ಎಂಬ ವ್ಯಕ್ತಿ ಸೇರಿ 43 ಅಕೌಂಟ್ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇಂದು ಮತ್ತು ನಾಳೆ ರಾಜ್ಯದಲ್ಲಿ ಮಳೆ ಮುಂದುವರಿಯಲಿದ್ದು 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಉಳಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಇನ್ನು ಬೆಂಗಳೂರಿನಲ್ಲಿ ಈ ವಾರವೂ ಕೂಡ ಶೀತ ವಾತಾವರಣ ಮುಂದುವರಿಯಲಿದೆ. ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ತುಂಗಾ ಹಾಗೂ ಭದ್ರಾದಿಂದ ಅಪಾರ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇದ್ದು, ಟಿಬಿ ಡ್ಯಾಂನಿಂದ ಸುಮಾರು 1.23 ಲಕ್ಷ ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ. ಇನ್ನು ಡ್ಯಾಂನಿಂದ ನೀರು ಬಿಟ್ಟ ಹಿನ್ನೆಲೆ ಗಂಗಾವತಿ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಸದ್ಯ ಗಂಗಾವತಿ ಕಂಪ್ಲಿ ಮಧ್ಯೆ ಸಂಪರ್ಕ ಕಡಿತಗೊಂಡಿದ್ದು, ಸೇತುವೆ ಮೇಲೆ ವಾಹನ ಓಡಾಟ ನಿರ್ಬಂಧಿಸಲಾಗಿದೆ. ಮತ್ತೊಂದೆಡೆ ಆನೆಗೊಂದಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಕೂಡ ಮುಳುಗಡೆಯಾಗಿದೆ. ಇನ್ನು ಹೆಚ್ಚಿನ ನೀರು ರಿಲೀಸ್ ಮಾಡಿದ್ರೆ ಕೃಷಿ ಭೂಮಿಗೂ ನೀರು ನುಗ್ಗುವ ಸಾಧ್ಯತೆ ಇದೆ.
ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ವರುಣಾರ್ಭಟಕ್ಕೆ ವಡಗಾವಿಯ ಬಜಾರ್ ಗಲ್ಲಿಯಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಮಧು ಲೋಹರ್ ಎನ್ನುವವರ ಮನೆಯ ಗೋಡೆ ಕುಸಿದಿದ್ದು ಅದೃಷ್ಟವಶಾತ್ ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ ವರ್ಷವೂ ಮನೆಯ ಒಂದು ಗೋಡೆ ಕುಸಿತಗೊಂಡಿತ್ತು. ಆದರೂ ಬಡ ಕುಟುಂಬ ಹೇಗೋ ಜೀವನ ಮಾಡ್ತಾ ಇತ್ತು. ಆದ್ರೀಗ ಮತ್ತೊಂದು ಗೋಡೆ ಕುಸಿದಿದ್ದು ಮಹಾನಗರ ಪಾಲಿಕೆಯ ನೆರವಿನ ನಿರೀಕ್ಷೆಯಲ್ಲಿರುವ ಕುಟುಂಬಸ್ಥರು ಪರಿಹಾರವನ್ನು ಹೆಚ್ಚಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ಹೊಸ ಸೇತುವೆ ಕುಸಿಯುವ ಹಂತಕ್ಕೆ ತಲುಪಿದೆ. ಕಳೆದ ವರ್ಷ ಮಳೆಗೆ ಸೇತುವೆ ಕುಸಿದು ಹಲವು ತಿಂಗಳು ಬಂದ್ ಆಗಿತ್ತು. ನಂತರ 56 ಕೋಟಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕುರುವಳ್ಳಿ ಬಾಳೆಬೈಲಿನ ರಾಷ್ಟ್ರೀಯ ಹೆದ್ದಾರಿ 169ರ ಮಾರ್ಗದಲ್ಲಿ ನಿರ್ಮಿಸಿರುವಂತಹ ಸೇತುವೆ ಪಕ್ಕದಲ್ಲಿ ಗುಡ್ಡ ಕುಸಿದಿದ್ದು ಸುತ್ತಲೂ ಕೂಡ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಪ್ರತಿ ವರ್ಷ ಗುಡ್ಡ ಕುಸಿತಾ ಇದ್ರೆ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಮಾಡಿದ ಕೆಲಸವಾದರೂ ಏನು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಂದಿನಿಂದ 4 ದಿನ ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷದ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ. ಗ್ಯಾರಂಟಿಯಿಂದ ಅನುದಾನ ಕೋತ ಆಗಿದೆ ಎಂದು ಶಾಸಕರು ಆರೋಪಿಸಿದ್ರು. ಅನುದಾನವಿಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಸ್ಥಗಿತ ಅಂತ ಅಸಮಾಧಾನ ಹೊರಹಾಕಿದ್ರು. ಶಾಸಕರ ಸಮಸ್ಯೆಯನ್ನು ಆಲಿಸಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಶಾಸಕರೊಂದಿಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ರು. ಈಗ ಸಿದ್ದರಾಮಯ್ಯ ಸಭೆ ಮಾಡುವ ಮೂಲಕ ಶಾಸಕರ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಸಂಕಷ್ಟ ಎದುರಾಗಿದೆ. ಯೂರಿಯಾ ಇಲ್ಲದೆ ರಾಜ್ಯದ ರೈತರು ಪರದಾಡ್ತಿದ್ದಾರೆ. ದಿನಪೂರ್ತಿ ಅಂಗಡಿ ಮುಂದೆ ಸಾಲುಗಟ್ಟಿ ನಿಂತರೂ ಒಂದು ಚೀಲ ಗೊಬ್ಬರ ಸಿಗದೆ ಮನೆಗೆ ವಾಪಸ್ ಆಗ್ತಿದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿ ಸಂಸದರ ನಿಯೋಗ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಗೊಬ್ಬರದ ಬಗ್ಗೆ ಚರ್ಚಿಸಿದೆ. ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದು ಅಗತ್ಯವಿರುವಂತಹ ರಸಗೊಬ್ಬರ ಪೂರೈಕೆಗೆ ಮನವಿ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನವದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಕರ್ನಾಟಕದಲ್ಲಿ ರೈತರಿಗೆ ಗೊಬ್ಬರದ ಸಮಸ್ಯೆ ಆಗಿದೆ. ಮಳೆ ಹೆಚ್ಚಾದ ಪರಿಣಾಮ ರೈತರಿಗೆ ಯೂರಿಯಾ ಅಗತ್ಯ ಇದೆಯಾ ಅನ್ನೋದು ಕೃಷಿ ಇಲಾಖೆ ಗಮನಿಸಬೇಕಿತ್ತು. ಆದರೆ ಗೊಬ್ಬರ ಕಳುಹಿಸಲು ಕೇಂದ್ರ ಒಪ್ಪಿದೆ. ಹೀಗಾಗಿ ರೈತರ ವಿಷಯದಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದ್ರು. ರಾಜ್ಯದಲ್ಲಿ ರೈತರಿಗೆ ರಸಗೊಬ್ಬರ ಸಿಗದೆ ಅಭಾವ ಆಗಿರುವ ಹಿನ್ನೆಲೆ ಚಿತ್ರದುರ್ಗದಲ್ಲಿ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಪ್ರತಿಭಟನೆ ಮಾಡಲಿದ್ದಾರೆ. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಯಾದವ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲು ಚಿತ್ರದುರ್ಗ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಸಾಥ್ ನೀಡಲಿದ್ದಾರೆ. ರೈತರಿಗೆ ಸಮಯಕ್ಕೆ ಸರಿಯಾಗಿ ಸಮರ್ಪಕ ರಸಗೊಬ್ಬರ ವ್ಯವಸ್ಥೆ ಮಾಡದೆ ಸರ್ಕಾರ ವಿಳಂಬ ಮಾಡಿದೆ. ರೈತ ವಿರೋಧಿ ಸರ್ಕಾರದ ನಡೆಯನ್ನ ಖಂಡಿಸಿ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ರಾಜ್ಯದೆಲ್ಲೆಡೆ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ರೆ ಈ ಹಿನ್ನೆಲೆಯಲ್ಲಿ ಇಂದು ಸರ್ಕಾರದ ವಿರುದ್ಧ ತುಮಕೂರು ನಗರದಲ್ಲಿ ರಾಜ್ಯ ಬಿಜೆಪಿ ಘಟಕ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭಾಗಿಯಾಗಲಿದ್ದಾರೆ. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಮೊದಲು ಸಮಾವೇಶಗೊಂಡು ಬಳಿಕ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಿದ್ದಾರೆ. ನಂತರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂರಲಿದ್ದಾರೆ. ಇದೇ ವೇಳೆ ದಲಿತರಿಗಾಗಿ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸುತ್ತಾ ಇರುವ ವಿರುದ್ಧವೂ ಕೂಡ ಹೋರಾಟ ನಡೆಸಲಿದ್ದಾರೆ. ರಸ್ತೆ ದುರಸ್ತಿ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ ಬಂಡೀಪುರ ವ್ಯಾಪ್ತಿಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಬೆಟ್ಟದ ರಸ್ತೆಯಲ್ಲಿ ಪ್ಯಾರಾಪಿಟ್ ವಾಲ್ ಕುಸಿದಿರುವ ಕಾರಣ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗುತ್ತಿದ್ದು ಇಂದು ಮತ್ತು ನಾಳೆ ಹಿಮವದ್ ಗೋಪಾಲಸ್ವಾಮಿ ದೇವಾಲಯವನ್ನ ಮುಚ್ಚಲಾಗುತ್ತೆ. ಈ 2 ದಿನಗಳಂದು ಬೆಟ್ಟಕ್ಕೆ ತೆರಳುವ ರಸ್ತೆಯಲ್ಲಿ ವಾಹನ ಸವಾರರಿಗೆ ನಿಷೇಧವನ್ನ ಏರಿ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟ ಇಂದು ಅನಿರ್ದಿಷ್ಟಾವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹವನ್ನ ಮಾಡಲಿದೆ. ಇಂದಿನಿಂದ ಅಧ್ಯಕ್ಷ ಚಂದ್ರಶೇಖರ್ ನೇತೃತ್ವದಲ್ಲಿ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಸಮಾನ ವೇತನ ಬೇಡಿಕೆ ಈಡೇರಿಕೆವರೆಗೆ ಅನಿರ್ದಿಷ್ಟಾವಧಿ ಉಪವಾಸ ಮತ್ತು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದಾರೆ. ನಾಳೆ ಅನಂತ ಸುಬ್ಬರಾವ್ ನೇತೃತ್ವದಲ್ಲಿ 6 ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ 1 ದಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದೆ. 2 ಬಣಗಳು ಪ್ರತ್ಯೇಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಲು ಮುಂದಾಗಿವೆ. ಬೆಂಗಳೂರಿನ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ವಿಚಾರ ಮುನ್ನೆಲೆಗೆ ಬಂದಿದೆ. 3 ದಿನಗಳ ಹಿಂದಿನ ಕಾರ್ಯಕ್ರಮವೊಂದರಲ್ಲಿ ರುದ್ರೇಶ್ ಅವರಿಗೆ ಯಶವಂತಪುರ ಟಿಕೆಟ್ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಘೋಷಣೆ ಮಾಡಿದ್ರು. ಇದು ಈಗ ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ.
ಕೋಲಾರ ತಾಲೂಕಿನ ವೇಮಗಲ್ ಕುರಿಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಿಗದಿಯಾಗಿದ್ದು 17 ವಾರ್ಡ್ಗಳಿಗೆ ಆಗಸ್ಟ್ 17ರಂದು ಮತದಾನ ನಡೆಯಲಿದೆ. ಹಾಗಾಗಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದ್ದು ಆಗಸ್ಟ್ 5ರವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ಆಗಸ್ಟ್ 17ರಂದು ಮತದಾನ ನಡೆಯಲಿದ್ದು ಆಗಸ್ಟ್ 20ರಂದು ಮತ ಎಣಿಕೆ ಪ್ರಕ್ರಿಯೆಗಳು ನಡೆಯಲಿದೆ. ಆದರೆ ಇಲ್ಲಿವರೆಗೂ ಕೂಡ 3 ಪಕ್ಷಗಳಲ್ಲಿ ಅಭ್ಯರ್ಥಿಗಳು ಯಾರು ಅಂತ ಇನ್ನೂ ಫೈನಲ್ ಆಗಿಲ್ಲ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಕೊಲೆ ಪ್ರಕರಣದ ಆರೋಪಿ ಜಾಮೀನು ಅರ್ಜಿಯ ತೀರ್ಪನ್ನ ನ್ಯಾಯಾಲಯ ಕಾಯ್ದಿರಿಸಿದೆ. ನಿನ್ನೆ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆಗಸ್ಟ್ 4ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ. 2024 ಏಪ್ರಿಲ್ನಲ್ಲಿ ಹುಬ್ಬಳ್ಳಿಯ ಕಾಲೇಜ್ ಗ್ರೌಂಡ್ನಲ್ಲೇ ನೇಹಾ ಹಿರೇಮಠ್ ಕೊಲೆಯಾಗಿತ್ತು. ಸ್ನೇಹಿತ ಫಯಾಜ್ ಎಂಬಾತ ನೇಹಾಗೆ ಇರಿದು ಕೊಲೆ ಮಾಡಿದ್ದ. ಈತನ ಜಾಮೀನು ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಗದಗ ಜಿಲ್ಲೆಯಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದ 2 ಟಗರು ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಲಕೋಟಿ ಗ್ರಾಮದಲ್ಲಿ ಜುಲೈ 2ರಂದು ಮನೆ ಮುಂದೆ ಕಟ್ಟಿದ್ದ 5 ಟಗರುಗಳನ್ನ ಕಳ್ಳತನ ಮಾಡಿದ್ರು. ಈ ಬಗ್ಗೆ ಮಾಲೀಕ ಗಿರಿಯಪ್ಪ ಅಳವಂಡಿ ಅವರು ಗ್ರಾಮೀಣ ಪೊಲೀಸರಿಗೆ ದೂರು ನೀಡಿದ್ರು. ನಂತರ ಖದೀಮರ ಬೇಟೆಗೆ ಇಳಿದ ಪೊಲೀಸರು 2 ಖದೀಮರ ಹೆಡೆಮುರಿ ಕಟ್ಟಿ ಬಂಧಿತ ಆರೋಪಿಗಳಿಂದ 3,85,000 ರೂಪಾಯಿ ಮೌಲ್ಯದ 25 ಟಗರುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಗ್ರಾಮದ ಕೋಶಮಠಂ ಫೈನಾನ್ಸ್ ವಿರುದ್ಧ ವೆಂಕಟಾಚಲ ಎಂಬ ಗ್ರಾಹಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಡವೆಗಳಿಗೆ ನಾವೇ ಅತಿ ಹೆಚ್ಚು ಬಡ್ಡಿಯನ್ನ ಕಟ್ಟಬೇಕಾಗುತ್ತೆ. ಹೀಗಾಗಿ ಖಾಸಗಿ ಫೈನಾನ್ಸ್ಗಳಲ್ಲಿ ಯಾರೂ ಸಹ ಸಾಲ ಪಡ್ಕೋಬೇಡಿ. 1ಕ್ಕೆ 2ರಷ್ಟು ಬಡ್ಡಿ ಹಾಕಿ ಗ್ರಾಹಕರಿಗೆ ತೊಂದರೆ ಕೊಡ್ತಾರೆ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಿರಿ ಅಂತ ಕೋಶಮಠಂ ಫೈನಲ್ ವಿರುದ್ಧ ಗ್ರಾಹಕ ವೆಂಕಟಾಚಲ ಕಿಡಿಕಾರಿದ್ದಾರೆ. ರೈಲ್ವೆ ನಿಲ್ದಾಣದ ಬಳಿ ಆತ್ಮಹತ್ಯೆಗೆ ಯತ್ನಿಸಿದ ಯುವತಿಯನ್ನ ಪೌರ ಕಾರ್ಮಿಕರು ರಕ್ಷಣೆ ಮಾಡಿರುವ ಘಟನೆ ದೆಹಲಿಯಲ್ಲಿ ನಡೆದಿದೆ. ರೈಲು ಬರುವುದನ್ನು ಗಮನಿಸಿ ಹಾರಲು ಯತ್ನಿಸಿದ ಯುವತಿಯನ್ನ ಕೂಡಲೇ ಸ್ಥಳದಲ್ಲಿದ್ದ ಪೌರ ಕಾರ್ಮಿಕರು ರಕ್ಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ನಡೆದ ಬೀದಿ ನಾಯಿ ದಾಳಿಗೆ ಬಾಲಕಿ ಸಾವನ್ನಪ್ಪಿದ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ. ಸುಮೋಟೋ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಬೀದಿ ನಾಯಿಗಳ ದಾಳಿ ಮತ್ತು ಅದರಿಂದ ಉಂಟಾಗುವ ಸಾವು ನೋವುಗಳು ಆತಂಕಕಾರಿ ಅಂತ ಅಭಿಪ್ರಾಯಪಟ್ಟಿದೆ. 6 ವರ್ಷದ ಬಾಲಕಿ ಸಾವಿನ ಬಗ್ಗೆ ಮಾಧ್ಯಮ ವರದಿಯನ್ನು ಆಧರಿಸಿ ಕೋರ್ಟ್ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಮನುಷ್ಯನಿಗೆ ದಯಾಮರಣ ನೀಡುವುದು ಸಾಮಾನ್ಯ. ಆದರೆ ತಮಿಳುನಾಡು ಸರ್ಕಾರ ಬೀದಿ ನಾಯಿಗಳಿಗೆ ದಯಾಮರಣ ನೀಡಿ ಸುದ್ದಿಯಾಗಿದೆ. ಗುಣಪಡಿಸಲಾಗದ ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವ 3 ಬೀದಿ ನಾಯಿಗಳಿಗೆ ತಮಿಳುನಾಡು ಸರ್ಕಾರದ ಪಶು ಸಂಗೋಪನಾ ಇಲಾಖೆ ದಯಾಮರಣಕ್ಕೆ ಅನುಮೋದನೆಯನ್ನು ನೀಡಿ ಆದೇಶಿಸಿದೆ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಮಹತ್ವಾಕಾಂಕ್ಷಿಯ NISR ಉಪಗ್ರಹ ಉಡಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಉಪಗ್ರಹ ಉಡಾವಣೆ ಆಗಲಿದೆ. ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಭೂ ಸಮೀಕ್ಷೆಯ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅನ್ನ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಲಾಗುತ್ತದೆ. GSLV F-16 ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗುವುದು ಅಂತ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳಿಸಿದೆ. 19 ವರ್ಷದ ಭಾರತೀಯ ಚೆಸ್ ಆಟಗಾರ್ತಿ ದಿವ್ಯಾ ದೇಶಮುಖ್ 2025ರ ಮಹಿಳಾ ಚೆಸ್ ವಿಶ್ವಕಪ್ ಗೆದ್ದಿದ್ದಾರೆ. ಜಾರ್ಜಿಯಾದಲ್ಲಿ ನಡೆದಂತಹ ಫೈನಲ್ನಲ್ಲಿ ಅವರು ಭಾರತದ ಕೊನೆರು ಹಂಪಿ ಅವರನ್ನ ಸೋಲಿಸಿ ಪ್ರಶಸ್ತಿಗೆ ಮುತ್ತಿಟ್ಟಿದ್ದಾರೆ. ಈ ಮೂಲಕ ಚೆಸ್ ವಿಶ್ವಕಪ್ ಗೆದ್ದಂತಹ ಮೊದಲ ಭಾರತೀಯ ಮಹಿಳಾ ಆಟಗಾರ್ತಿ ಎಂಬ ದಾಖಲೆಯನ್ನು ದಿವ್ಯಾ ನಿರ್ಮಿಸಿದ್ದಾರೆ. ಇನ್ನು ಕಳೆದ ವರ್ಷವೇ ವಿಶ್ವ ಚಾಂಪಿಯನ್ ಪ್ರಶಸ್ತಿಯನ್ನು ಗೆದ್ದಿದ್ದಂತಹ ದಿವ್ಯಾ ಈಗ ಮಹಿಳಾ ಚೆಸ್ ವಿಶ್ವಕಪ್ನ ಚಾಂಪಿಯನ್ ಆಗಿದ್ದಾರೆ. ಇದು ಮಾತ್ರವಲ್ಲದೆ ಈ ಪ್ರಶಸ್ತಿ ಗೆಲುವಿನೊಂದಿಗೆ ಭಾರತದ 4ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ನೇತ್ರಾವತಿ ನದಿಯ ಸ್ನಾನಘಟ್ಟದ ಅಕ್ಕಪಕ್ಕದಲ್ಲೇ ಎಸ್ಐಟಿ ಧರ್ಮಸ್ಥಳ ಹತ್ಯಾಕಾಂಡದ ರಹಸ್ಯ ಭೇದಿಸೋ ಕೆಲಸ ಮಾಡಿದೆ. ಮುಸುಕುಧಾರಿ ವ್ಯಕ್ತಿ ಎಲ್ಲೆಲ್ಲಿ ಶವ ಹೂತಿದ್ದೆ ಅಂತ ತೋರಿಸಿದ್ದು ಒಂದೇ ದಿನ 13 ಶವಗಳಿರುವ ಸ್ಥಳಗಳನ್ನ ಎಸ್ಐಟಿ ಗುರುತು ಮಾಡಿದೆ. 13 ಜಾಗಗಳಿಗೂ ನಕ್ಸಲ್ ನಿಗ್ರಹ ಪಡೆಯನ್ನ ಭದ್ರತೆಗೆ ನಿಯೋಜಿಸಿದೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು ಮೊದಲ ದಿನದಿಂದಲೂ ನ್ಯೂಸ್ 18 ನಿರ್ಭೀತ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಸತ್ಯ ಕೆದಕಲು ಎಸ್ಐಟಿ ಮುಹೂರ್ತ ಇಟ್ಟಿದೆ. 100 ಶವ ಹೂತಿದ್ದೇನೆ ಎಂದವನ ವಿಚಾರಣೆಯನ್ನ ಮಾಡಲಾಗುತ್ತದೆ. ಎಸ್ಐಟಿ ಟೀಮ್ ರಚನೆಯ ನಂತರದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳು
ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಸದ್ದು ಅನ್ನೋದನ್ನ ಮೊದಲ ದಿನದಿಂದಲೂ ನಿರ್ಭೀತ ವರದಿ ಮಾಡಿದ್ದು ನಿಮ್ಮ ನ್ಯೂಸ್ 18. ತಲೆಬುರುಡೆ ಸಾಕ್ಷ್ಯ ಕೊಟ್ಟಿದ್ದ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಅಂತ ನಿಖರ ಮಾಹಿತಿ ಕೊಟ್ಟಿದ್ದು ನಿಮ್ಮ ನ್ಯೂಸ್ 18. ಇವತ್ತು ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ಮಾಡಿದ್ದನ್ನು ನಿರಂತರವಾಗಿ ಲೈವ್ ಕವರೇಜ್ ಮಾಡಿದ್ದು ನಿಮ್ಮ ನ್ಯೂಸ್ 18. ಎಲ್ಲರಿಗಿಂತ ಮೊದಲು ನಡೆದ ಸ್ಥಳ ಮಹಜರು ದೃಶ್ಯಗಳನ್ನೂ ಜನರಿಗೆ ತೋರಿಸಿದ್ದು ನಿಮ್ಮ ನ್ಯೂಸ್ 18. ಧರ್ಮಸ್ಥಳ ಸುತ್ತಮುತ್ತ 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದ ಅನಾಮಿಕ ತಲೆಬುರುಡೆಯೊಂದನ್ನ ತಂದು ಸಾಕ್ಷಿನೂ ಕೊಟ್ಟು ಕೋರ್ಟ್ನಲ್ಲೂ ಜಡ್ಜ್ ಎದುರು ಹೇಳಿಕೆ ಕೊಟ್ಟಿದ್ದ. ಅದೇ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಸ್ಥಳ ಮಹಜರು ನಡೆಸಿದ್ರು. ದೃಶ್ಯ 1, ಬೆಳ್ತಂಗಡಿ ಅಜ್ಞಾತ ಸ್ಥಳ. ಖಾಕಿ ಭದ್ರತೆಯಲ್ಲಿ ಬಂದ ಅನಾಮಿಕ. ಬೆಳ್ತಂಗಡಿ ಭಾಗದಲ್ಲಿ ಅಜ್ಞಾತ ಸ್ಥಳದಲ್ಲಿ ತನ್ನ ವಕೀಲರ ಜೊತೆ ಅನಾಮಿಕ ವ್ಯಕ್ತಿ ಇದ್ದ. ಅದೇ ಅನಾಮಿಕನನ್ನ ಮಧ್ಯಾಹ್ನ 12:35ಕ್ಕೆ ಬಿಗಿ ಭದ್ರತೆಯಲ್ಲಿ ಕೆಎಸ್ಆರ್ಪಿ ತುಕಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಸ್ಥಳ ಮಹಜರಿಗೆ ಹೊರಟರು. ದೃಶ್ಯ 2, ಧರ್ಮಸ್ಥಳ ಸ್ನಾನಘಟ್ಟ. ಸಿಆರ್ಪಿಎಫ್, ಗರುಡ ಪಡೆ, ಖಾಕಿ ಸೆಕ್ಯೂರಿಟಿ. ಅನಾಮಿಕ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಮೊದಲು ಕರ್ಕೊಂಡು ಬಂದಿದ್ದು ನೇತ್ರಾವತಿ ನದಿ ನೀರು ಹರಿಯುವ ಧರ್ಮಸ್ಥಳದ ಪುಣ್ಯಸ್ಥಳವಾದ ಸ್ನಾನಘಟ್ಟಕ್ಕೆ. ಸ್ನಾನಘಟ್ಟದ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದಿದ್ದು ಬಿಗಿ ಭದ್ರತೆಯಲ್ಲಿ. ಯಾವುದೇ ಅನಾಹುತಗಳಾಗದಂತೆ ಎಚ್ಚರಿಕೆ ವಹಿಸಿದ್ದ ಎಸ್ಐಟಿ ಅಧಿಕಾರಿಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಭಕ್ತರಿಗೆ ಸ್ನಾನಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಧರ್ಮಸ್ಥಳ ಸ್ನಾನಘಟ್ಟಕ್ಕೆ ಕರೆತಂದಾಗ ಅನಾಮಿಕನಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ದ ಸಿಆರ್ಪಿಎಫ್ ಭದ್ರತಾ ಪಡೆಗಳ ಭದ್ರತೆ ಇತ್ತು. ಕರ್ನಾಟಕದ ಗರುಡ ಟೀಮ್ ಭದ್ರತೆ ಒದಗಿಸಿದ್ರು. ಜೊತೆಗೆ 100ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯಲ್ಲಿ ಮಧ್ಯಾಹ್ನ 12:57ಕ್ಕೆ ಸ್ನಾನಘಟ್ಟಕ್ಕೆ ಕರೆತಂದ್ರು. ದೃಶ್ಯ 3, ಧರ್ಮಸ್ಥಳ ಸ್ನಾನಘಟ್ಟ. ಹೂತಿಟ್ಟ ಶವಗಳ ಸ್ಥಳಗಳ ಗುರುತು ಪತ್ತೆ. ಧರ್ಮಸ್ಥಳ ಸ್ನಾನಘಟ್ಟದ 100 ಮೀಟರ್ ಅಂತರದಲ್ಲಿ ಅನಾಮಿಕ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳಿಗೆ ಕೈಸನ್ನೆ ಮೂಲಕ ಇಲ್ಲೇ ಸರ್ ಶವ ಹೂತು ಹಾಕಿದ್ದು ಅಂತ ತೋರಿಸ್ತಿದ್ದ. ತಲೆಬುರುಡೆಯನ್ನ ಸಾಕ್ಷಿಯನ್ನಾಗಿ ಕೊಟ್ಟಿದ್ದು ಆ ತಲೆಬುರುಡೆಯನ್ನ ತಂದ ಜಾಗವನ್ನೂ ಎಸ್ಐಟಿ ಅಧಿಕಾರಿಗಳಿಗೆ ತೋರಿಸಿದ. ಸ್ವಲ್ಪವೂ ಎದೆಗುಂದದೆ, ಸ್ವಲ್ಪವೂ ಭಯ ಬೀಳದೆ, ಯಾವುದೇ ಹಿಂಜರಿಕೆ ಹೆದರಿಕೆ ಇಲ್ಲದೆ ಇಲ್ಲೇ ಶವಗಳು ಸಿಕ್ಕಿದ್ದು, ಇದೇ ಜಾಗದಲ್ಲೇ ಆ ಶವಗಳ ಅಂತ್ಯಕ್ರಿಯೆ ಮಾಡಿದ್ದು ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಉತ್ತರ ಕೊಟ್ಟ. ದೃಶ್ಯ 4, ಧರ್ಮಸ್ಥಳ ಕಾಡು. ಕಾಡಿನಲ್ಲಿ ಹೂತಿಟ್ಟ ಸ್ಥಳ ಮಹಜರು. ಮಧ್ಯಾಹ್ನ 1 ಗಂಟೆಯಿಂದ ಮಧ್ಯಾಹ್ನ 2:50ರವರೆಗೂ ಅಂದ್ರೆ ಸುಮಾರು 2 ಗಂಟೆಗಳ ಕಾಲ ಧರ್ಮಸ್ಥಳ ಕಾಡಿನ ಒಳಗೆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋದ್ರು. ಎಲ್ಲೆಲ್ಲಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ನೋ ಅಲ್ಲೆಲ್ಲ ಪೊಲೀಸರು ಟೇಪ್ ಕಟ್ಟಿ 1, 2, 3, 4 ಅಂತ ಸ್ಥಳಗಳನ್ನ ಗುರುತು ಮಾಡಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ ಒಟ್ಟು 8 ಸ್ಥಳಗಳಲ್ಲಿ ಟೇಪ್ ಕಟ್ಟಿ ನಿಷೇಧಿತ ಪ್ರದೇಶ ಅಂತ ಸ್ಥಳಗಳನ್ನ ಮಾರ್ಕ್ ಮಾಡಿದ್ರು. ದೃಶ್ಯ 5, ಧರ್ಮಸ್ಥಳ ಪೊಲೀಸ್ ಠಾಣೆ. ಪೊಲೀಸ್ ಠಾಣೆಯಲ್ಲಿ ಊಟದ ವ್ಯವಸ್ಥೆ. ಮಧ್ಯಾಹ್ನ 3 ಗಂಟೆಗೆ ಅನಾಮಿಕ ವ್ಯಕ್ತಿಯನ್ನ ಕಾಡಿನೊಳಗಿನಿಂದ ವಾಪಸ್ ಕರ್ಕೊಂಡು ಬಂದ್ರು. ಮನುಷ್ಯರು ಓಡಾಡಲು ಆಗದ ದಟ್ಟ ಕಾಡಿನೊಳಗೆ 2 ಗಂಟೆಗಳ ಕಾಲ ಶೋಧ ಮುಗಿಸಿ ಹೊರಗೆ ಬಂದ್ರು. ಅಲ್ಲಿಂದ ಅನಾಮಿಕನನ್ನ ಸೀದಾ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಕರೆತಂದ್ರು. ಅಲ್ಲೇ ಊಟದ ವ್ಯವಸ್ಥೆ ಮಾಡಿದ್ದ ಎಸ್ಐಟಿ 1 ಗಂಟೆ ಠಾಣೆಯಲ್ಲೇ ಇದ್ದು ಕೆಲವು ಮಾಹಿತಿಯನ್ನೂ ಸಂಗ್ರಹಿಸಿದ್ರು. ದೃಶ್ಯ 6, ಧರ್ಮಸ್ಥಳ ಅಜಿಕುರಿ ರಸ್ತೆ. ಮತ್ತೆ ಹೂತಿಟ್ಟ ರಹಸ್ಯ ಶೋಧ. ಧರ್ಮಸ್ಥಳ ಠಾಣೆಯಿಂದ ಮತ್ತೆ ಅನಾಮಿಕನನ್ನ ನೇತ್ರಾವತಿ ನದಿ ಭಾಗಕ್ಕೆ ಕರ್ಕೊಂಡು ಬಂದ್ರು. ಧರ್ಮಸ್ಥಳ ಸ್ನಾನಘಟ್ಟ ಮತ್ತು ಅಜಿಕುರಿ ರಸ್ತೆ ಸುತ್ತಲೂ 2ನೇ ಸುತ್ತಿನ ಸ್ಥಳ ಮಹಜರು ನಡೆಸಿದ್ರು. ಮಧ್ಯಾಹ್ನ 3 ಗಂಟೆವರೆಗೂ 8 ಜಾಗಗಳನ್ನ ಗುರುತು ಮಾಡಿದ್ರು. ಸಂಜೆ 4 ಗಂಟೆಯಿಂದ ಮತ್ತೆ 5 ಸ್ಥಳಗಳನ್ನ ಅನಾಮಿಕ ವ್ಯಕ್ತಿ ತೋರಿಸಿದ್ದು ಒಟ್ಟು 13 ಜಾಗಗಳಲ್ಲಿ ಅನಾಮಿಕ ವ್ಯಕ್ತಿ ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ತೋರಿಸಿದ್ದಾನೆ. ಆ 13 ಜಾಗಗಳಿಗೂ ನಂಬರ್ಗಳನ್ನ ಹಾಕಿಟ್ಟಿದ್ದಾರೆ. ದೃಶ್ಯ 7, ಡ್ರೋನ್ ಕಣ್ಗಾವಲು. ಗುರುತಿಸಿದ ಜಾಗಗಳಿಗೆ ಎಎನ್ಎಫ್ ಭದ್ರತೆ. ಅನಾಮಿಕ ಶವ ಹೂತಿಟ್ಟಿದ್ದೀನಿ ಅಂತ ತೋರಿಸಿರುವ 13 ಸ್ಥಳಗಳನ್ನ ಡ್ರೋನ್ ಮೂಲಕ ವಿಡಿಯೋ ಮಾಡಿಕೊಳ್ಳಲಾಗಿದೆ. ಜೊತೆಗೆ 13 ಸ್ಥಳಗಳಿಗೂ ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಒಂದೊಂದು ಸ್ಥಳಕ್ಕೂ ತಲಾ 2 ಶಸ್ತ್ರಸಜ್ಜಿತ ಎಎನ್ಎಫ್ ಸಿಬ್ಬಂದಿಯನ್ನ ಹಾಕಲಾಗಿದೆ. ಇಡೀ ರಾತ್ರಿ ಎಎನ್ಎಫ್ ಸಿಬ್ಬಂದಿ ಕಾವಲಿಗೆ ಇರುತ್ತಾರೆ. ಜೊತೆಗೆ ಎಸ್ಐಟಿ ಪೊಲೀಸ್ ಅಧಿಕಾರಿಗಳ ತಂಡವೂ ಎಲ್ಲವನ್ನ ಮಾನಿಟರ್ ಮಾಡುತ್ತಿದೆ. ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲಿರುವ ತನಿಖಾ ತಂಡಗಳು. ಅನಾಮಿಕ ವ್ಯಕ್ತಿ ಒಂದೇ ದಿನ ಒಟ್ಟು 13 ಸ್ಥಳಗಳನ್ನು ತೋರಿಸಿದ್ದಾನೆ. 13 ಸ್ಥಳಗಳಲ್ಲೂ ಖನನ ಕಾರ್ಯ ನಡೆಯಲಿದೆ. ಗುರುತು ಮಾಡಿರುವ ಸ್ಥಳಗಳಲ್ಲಿ ಮಣ್ಣು ಅಗೆದು ಸಾಕ್ಷಿಗಳ ಕಲೆ ಹಾಕಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಸ್ಥಳೀಯ ಕೋರ್ಟ್ಗೂ ಈಗಾಗಲೇ ಮಣ್ಣು ತೆಗೆದು ಸಾಕ್ಷಿ ಹುಡುಕಾಡಲು ಅನುಮತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಕೋರ್ಟ್ ಅನುಮತಿ ಸಿಕ್ಕಿದ್ರೆ ಖನನದ ಜೊತೆಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮುಂದುವರಿಸಲಿದ್ದಾರೆ. ಗುರುತು ಮಾಡಿದ 13 ಸ್ಥಳಗಳಲ್ಲಿ ಅಸ್ಥಿಪಂಜರ ಹುಡುಕಾಟ ನಡೆಯುತ್ತೆ.
ತನಿಖಾಧಿಕಾರಿಗಳು, ಎಫ್ಎಸ್ಎಲ್, ಸೋಕೋ ಟೀಮ್ ಸ್ಥಳದಲ್ಲಿರ್ತಾರೆ. ತಹಶೀಲ್ದಾರ್, ಕಂದಾಯ ಅಧಿಕಾರಿ, ಸ್ಥಳೀಯ ಪಂಚಾಯಿತಿಯವರು, ವೈದ್ಯರ ತಂಡ, ವಿಡಿಯೋಗ್ರಾಫರ್ ಸಮ್ಮುಖದಲ್ಲಿ ಸಾಕ್ಷಿ ಶೋಧ ನಡೆಯುತ್ತೆ. ಮೂಳೆ, ಕೂದಲು, ಶವದ ಉಗುರುಗಳಿಗಾಗಿ ಹುಡುಕಾಟ ನಡೆಯುತ್ತೆ. ಒಡವೆಗಳು, ವಾಚ್, ಉಂಗುರ ಹಾಗೂ ಇತರೆ ವಸ್ತುಗಳಿಗೆ ಹುಡುಕಾಟ ನಡೆಯುತ್ತೆ. ಏನೆಲ್ಲ ವಸ್ತುಗಳು ಸಿಗುತ್ತೋ ಅದನ್ನೆಲ್ಲ ಎಫ್ಎಸ್ಎಲ್ ಟೆಸ್ಟ್ಗೆ ಕಳಿಸ್ತಾರೆ. ಗಂಡು, ಹೆಣ್ಣು, ವಯಸ್ಸು, ಸಾವಿನ ಕಾರಣ ಹುಡುಕಲು ಡಿಎನ್ಎ ಪರೀಕ್ಷೆಗೂ ರವಾನಿಸ್ತಾರೆ. ಸತ್ತಿದ್ದೇಗೆ, ಕೊಲೆನಾ, ಆತ್ಮಹತ್ಯೆನಾ, ಗಾಯಗಳಿತ್ತ ಅನ್ನೋದನ್ನು ಪತ್ತೆ ಮಾಡಲಾಗುತ್ತೆ. ಇನ್ನೊಂದು ಕಡೆ ಕುರುಹುಗಳು ಸಿಕ್ಕಿದ್ರೆ ತನಿಖೆಗೆ ಪ್ರತ್ಯೇಕ ಟೀಮ್ ರಚನೆಯಾಗುತ್ತೆ. ಕೊಲೆ, ನಾಪತ್ತೆ ಕೇಸ್ಗೂ ಸಿಗುವ ಅಸ್ಥಿಪಂಜರಗಳಿಗೂ ತಾಳೆ ಹಾಕ್ತಾರೆ. ಫೋನಲ್ಲಿ ಏನಾದರೂ ಕಂಡು ಬಂದರೆ ಉಳಿದಿದ್ದು ರೇಪು ಮತ್ತು ಸ್ಟ್ರಾಂಗ್ಯುಲೇಷನ್ ಅದು ಆಗಿದ್ರೆ ಅದು ಗೊತ್ತಾಗೋದಲ್ಲ. ಯಾಕಂದ್ರೆ ಎಲ್ಲ ಬಾಡಿ ಎಲ್ಲ ಹೋಗಿಬಿಟ್ಟಿರ್ತದೆ. ಬರೇ ಅದೇ ನಾಳೆ ಮಾಡ್ತಾರೆ. ನಾಳೆ ಮಾಡುವಾಗ ಇದನ್ನೆಲ್ಲ ನೋಡ್ತಾರೆ ಅವರು. ನಾಳೆ ಡಿಗ್ ಮಾಡುವಾಗ ತಾಲೂಕಾ ಅಥವಾ ಮ್ಯಾಜಿಸ್ಟ್ರೇಟ್ ಆಗಲಿ ಅಥವಾ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಆಗಲಿ ಅಲ್ಲಿ ಹಾಜರಿದ್ದು ಅದನ್ನು ವಿಡಿಯೋ ಸಮೇತ ಮಾಡ್ತಾರೆ. ವಿಡಿಯೋ ಸಮೇತ ಮಾಡಿ ಎಲ್ಲ ಪರಿಶೀಲನೆ ಮಾಡ್ತಾರೆ. ಧರ್ಮಸ್ಥಳ ಸುತ್ತಲೂ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ಹೇಳಿದ್ದಾನೆ. ಅನಾಮಿಕನ ಹೇಳಿಕೆ ಆಧರಿಸಿ ರಹಸ್ಯ ಭೇದಿಸೋ ಕೆಲಸಕ್ಕೂ ಎಸ್ಐಟಿ ಕೈ ಹಾಕಿದೆ. ಅಸ್ಥಿಪಂಜರಗಳು, ಸಾಕ್ಷಿಗಳು ಸಿಕ್ಕಿದ್ದೇ ಆದ್ರೆ ಎಸ್ಐಟಿಗೆ ಅಸಲಿ ಸವಾಲು ಆಗಿನಿಂದಲೇ ಶುರುವಾಗಲಿದೆ. ಆಮೇಲೆ ಅನಾಮಿಕ ವ್ಯಕ್ತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇನ್ನಷ್ಟು ಮಾಹಿತಿಗಳ ಸಂಗ್ರಹಕ್ಕಾಗಿ ವಶಕ್ಕೆ ಪಡೆಯಲಿದ್ದು, ಅನಾಮಿಕ ಮಾಸ್ಕ್ ಮ್ಯಾನ್ನನ್ನೇ ಅಪ್ರೂವರ್ ಆಗಿ ಪರಿಗಣಿಸುವ ಸಾಧ್ಯತೆಗಳೂ ಇವೆ. ಒಟ್ಟಾರೆ ಧರ್ಮಸ್ಥಳ ಸುತ್ತಲಿನ ನಿಗೂಢ ಶವಗಳ ರಹಸ್ಯ ನಿಜಕ್ಕೂ ಸಿಗುತ್ತಾ? 20-30 ವರ್ಷಗಳ ಹಿಂದಿನ 100 ಶವಗಳ ಅಸ್ಥಿಪಂಜರಗಳು ಪತ್ತೆಯಾಗುತ್ತಾ ಅನ್ನೋದೇ ಕುತೂಹಲ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ನಟಿ ರಮ್ಯಾ ಕಾನೂನು ಪಾಠ ಮಾಡಿದ್ದಾರೆ. ದರ್ಶನ್ ಕೊಳಕು ಅಭಿಮಾನಿಗಳ ಮೇಲೂ ರಮ್ಯಾ ದೂರು ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ಮೆಸೇಜ್ ಕಳಿಸಿದ್ದಕ್ಕೆ ಹೀನ ಕೃತ್ಯ ಮಾಡಿದ್ರಿ. ಈಗ ನಿಮ್ಮ ಫ್ಯಾನ್ಸ್ ಹಾಕಿರುವಂತಹ ಅಶ್ಲೀಲ ಮೆಸೇಜ್ಗಳಿಗೆ ಏನ್ ಶಿಕ್ಷೆ ಹೇಳಿ ದರ್ಶನ್ ಅಂತ ರಮ್ಯಾ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಪವಿತ್ರ ಗೌಡ ಕಳ್ಸೋದು ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು. ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ, ನನಗೆ ಈ ತರ ಕಳಿಸ್ತಾರಂದ್ರೆ ಐ ಆಮ್ ಜಸ್ಟ್ ವಂಡರಿಂಗ್. ಅವ್ರು ಮುಂಚೆನೆ ಮಾಡಿದ್ರೆ ರೇಣುಕಾ ಸ್ವಾಮಿ ಅವರು ಈ ತರ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಮೇ ಬಿ ಯು ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರು ಗೊತ್ತು? ಯಥಾ ರಾಜ ತಥಾ ಪ್ರಜೆ ಅಂತಾರಲ್ಲ. ಇದಕ್ಕೆ ನೋಡಿ, ಬಾಸ್ ಅನ್ನಿಸಿಕೊಂಡವರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಸೆಂಟ್ರಲ್ ಜೈಲಿನ ನರಕ ನೋಡಿದ್ದಾಯ್ತು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ತೂಗುಗತ್ತಿ ನೇತಾಡ್ತಿದೆ. ಇದೇ ಹೊತ್ತಲ್ಲೇ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ಮಧ್ಯೆ ಸಮರವೇ ಶುರುವಾಗಿದೆ. ಸ್ವಾಮಿ ಕೇಸ್ ಬಗ್ಗೆ ಸುಪ್ರೀಂ ಕೋರ್ಟಿನ ವಿಚಾರಣೆ ಅಂಶಗಳನ್ನ ಪೋಸ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೊಳಕು ಯುದ್ಧ ಶುರು ಮಾಡಿದ್ದಾರೆ. ನಟಿ ರಮ್ಯಾ ಮೇಲೆ ಹೇಳೋದಕ್ಕೂ ಆಗದ, ಕೇಳೋದಕ್ಕೂ ಆಗದಂತಹ ಕೊಳಕು ಕಮೆಂಟ್ಗಳ ಕಾಳಗ ಮಾಡ್ತಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ನಟಿ ರಮ್ಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೊಳಕು ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ 45 ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ. ದಾಸನ ಮೇಲೆ ರೋಷ ಹೊರಹಾಕಿದ್ರು. ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಅಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ತರ ಕಳಿಸ್ತಾರೆ ಅಂದ್ರೆ ಇನ್ ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ತರ ಕಳಿಸ್ತಾ ಇರ್ಬೋದು. ಇದನ್ನ ಹಂಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದಿ ಗಿವನ್ ರೇಪ್ ಥ್ರೆಟ್ಸ್. ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಇನ್ನೊಂದು ಏನಂದ್ರೆ ನನಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರ್ಲಿಲ್ಲ. ಅಂಡ್ ಇವತ್ತು ಆ ಮೀನಿಂಗು ನನಗೆ ಗೊತ್ತಿಲ್ಲ. ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ. ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾ ಸ್ವಾಮಿ ಮಾಡಿದ ತಪ್ಪಂತ. ಮತ್ತೆ ನೀವ್ ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ? ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್. ಅಂದ್ರೆ ಪವಿತ್ರ ಗೌಡ ಕಳ್ಸಿದ್ ಮಾತ್ರ ನಿಮ್ಗೆ ರೋಷ ಬಂತು, ಕೋಪ ಬಂತು. ಅದೇ ಬೇರೆ ಹೆಣ್ಮಕ್ಳಿಗೆ ರಮ್ಯಾ ಸಿಟ್ಟು ಇಷ್ಟಕ್ಕೆ ಮುಗಿಯಲಿಲ್ಲ. ಸೀದಾ ದರ್ಶನ್ಗೆ, ದರ್ಶನ್ ಫ್ಯಾನ್ಸ್ಗೂ ಕಾನೂನಿನ ಪಾಠ ಮಾಡಿದ್ರು. ದರ್ಶನ್ ಫ್ಯಾನ್ಸ್ ನಕಲಿ ಖಾತೆ ಸೃಷ್ಟಿಸಿ ಹುಡುಗಿರ ಹೆಸರಲ್ಲಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಗುಡುಗಿದ್ರು. ದರ್ಶನ್ ಫ್ಯಾನ್ಸ್ ಸುದೀಪ್, ಯಶ್ ಅಷ್ಟೇ ಅಲ್ಲ, ಅವರ ಮನೆಯವರನ್ನು ಬಿಟ್ಟಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಬಟ್ ಅಟ್ ಲೀಸ್ಟ್ ನೀವು ಕಾನೂನು ಪ್ರಕಾರ ನೀವು ನಡ್ಕೊಂಡ್ರೆ, ಎಸ್ಪೆಷಲಿ ಆಸ್ ಅ ಪಬ್ಲಿಕ್ ಫಿಗರ್, ಆಸ್ ಅ ಸೆಲೆಬ್ರಿಟಿ, ಮತ್ತೆ ಎಲ್ಲರೂ ಅದೇ ತರ ಅವರು ಬಿಹೇವ್ ಮಾಡ್ತಾರೆ. ನೀವು ಕಾನೂನು ನಿಮ್ ಕೈಗೆ ತಗೊಂಡ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀರಾ ನೀವು? ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದಾಗದೆ ಹೋದ್ರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದಾರೆ, ಹುಡುಗಿರ್ ಫೋಟೋ ಯೂಸ್ ಮಾಡ್ತಾ ಇದಾರೆ. ನನ್ಗನ್ಸಲ್ಲ ಈ ತರ ಯಾವ ಬಾಯಲ್ಲೂ
ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ, ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಶು ಸುದೀಪು ಅವ್ರ ಮಧ್ಯದಲ್ಲಿ ಏನು ಫ್ಯಾನ್ ವಾರ್ಸ್ ನಡೀತಾ ಇತ್ತು, ಅವಾಗ ಅವ್ರ ಹೆಂಡತಿ ಮಕ್ಳ ಬಗ್ಗೆನೂ ಪೋಸ್ಟ್ ಮಾಡಿದ್ರು, ತುಂಬಾ ಅಶ್ಲೀಲವಾದ ಶಬ್ದಗಳೆಲ್ಲ ಯೂಸ್ ಮಾಡಿ. ಪಾಪ ಮಕ್ಕಳಿಗೆ ನನಗೆ ಅವಾಗ ಬೇಜಾರಾಯಿತು, ನನ್ನನ್ನು ಏನು ಟಾರ್ಗೆಟ್ ಮಾಡಿರಲಿಲ್ಲ ಅವಾಗ, ಬಟ್ ಅದು ನೋಡಿ ನಾನು ಐ ಆಕ್ಚುಲಿ ಸ್ಪೋಕ್ ಅಪ್ ಅಬೌಟ್ ಇಟ್. ಸೊ ಐ ಫೀಲ್ ಲೈಕ್ ಅದನ್ನ ಅವಾಗಲೇ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಈ ಥರ ಏನು ನಡೀತಾ ಇರೋದಿಲ್ಲ. ರಮ್ಯಾ ಪೋಸ್ಟ್ ವಾರ್ಗೆ ಮಹಿಳಾ ಆಯೋಗ ಎಂಟ್ರಿ. ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಕೆಟ್ಟ ಮೆಸೇಜ್ ಮಾಡ್ತಿರೋದು ದೊಡ್ಡ ಸುದ್ದಿ ಆಗ್ತಿದ್ದಂತೆ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿರುವ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಕಳಿಸುತ್ತಿದ್ದಾರೆ. ಇದರಿಂದ ಮಹಿಳೆಯ ಸ್ಥಾನಮಾನಕ್ಕೆ ತೊಂದರೆಯಾಗ್ತಿದ್ದು, ಕೂಡಲೇ ಈ ಸಂದೇಶಗಳನ್ನ ಸ್ಥಗಿತಗೊಳಿಸಿ, ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಉಲ್ಲೇಖಿಸಿದ್ದಾರೆ. ರೊಚ್ಚಿಗೆದ್ದ ರಮ್ಯಾ, ವಿಜಯಲಕ್ಷ್ಮಿ ಕಾನೂನು ಸಮರ. ಯಾವಾಗ ನಟಿ ರಮ್ಯಾ ದರ್ಶನ್ ವಿಷಯಕ್ಕೆ ಮೇಲಿಂದ ಮೇಲೆ ಟಾಂಟ್ ಕೊಡೋದಕ್ಕೆ ಶುರು ಮಾಡಿದ್ರು, ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅಖಾಡಕ್ಕಿಳಿದಿದ್ದಾರೆ. ನಟಿ ರಮ್ಯಾಗೆ ಲಾಯರ್ ಮೂಲಕ ನೋಟಿಸ್ ಕೊಡಲು ಸಿದ್ಧತೆ ಮಾಡಿಕೊಳ್ತಿದ್ದಾರಂತೆ. ಇನ್ನೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬುದ್ಧನ ಚಿತ್ರ ಹಾಕಿ ಪೋಸ್ಟ್ ಹಾಕಿರುವ ವಿಜಯಲಕ್ಷ್ಮಿ, ಮೂರ್ಖನನ್ನ ಅವನ ಮಾತಿನಿಂದ ಗುರುತಿಸಬಹುದು, ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ರಕ್ಷಿತಾ ಪ್ರೇಮ್ ಪೋಸ್ಟ್ ಫುಲ್ ವೈರಲ್. ರಮ್ಯಾ ದರ್ಶನ್ ಫ್ಯಾನ್ಸ್ ಮಧ್ಯೆ ಪೋಸ್ಟ್ ವಾರ್ ಹೊತ್ತಲ್ಲೇ ನಟಿ ರಕ್ಷಿತಾ ಕೂಡ ಪೋಸ್ಟ್ ಮಾಡಿದ್ದಾರೆ. ಏನು ವೈರಲ್ ಆಗ್ತಿದೆ ಅನ್ನೋದು ನಿಮಗೆ ತಿಳಿದಿದೆಯೇ? ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ, ದಯವಿಟ್ಟು ಯಾವಾಗಲೂ ದಯೆಯಿಂದಲೇ ಇರಿ ಅಂತ ವೈರಲ್ ಮನಸ್ಥಿತಿ ಕುಟುಕಿ ಸ್ಟೇಟಸ್ ಹಾಕಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ತಾಳ್ಮೆಯ ಪಾಠ ಮಾಡಿದೆ. ಕಾಲಾಯ ತಸ್ಮೈ ನಮಃ. ಯಾವ ವಿವಾದಕ್ಕೂ ಕಿವಿ ಕೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಈ ಅವಮಾನಗಳು ಒಳ್ಳೆಯ ಕೆಲಸಗಳಿಗೆ ಮೆಟ್ಟಿಲು. ಫ್ಯಾನ್ಸ್ ಏನೆಂದು ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಅಂತ ದರ್ಶನ್ ಫ್ಯಾನ್ಸ್ ಪೇಜ್ನಲ್ಲಿ ಪೋಸ್ಟ್ ಪ್ರತ್ಯಕ್ಷವಾಗಿದೆ. ಕನ್ನಡ ಸಿನಿಮಾ ರಂಗದಲ್ಲಿ ಫ್ಯಾನ್ಸ್ ವಾರ್ ನಡೆಯೋದು ಹೊಸದೇನಲ್ಲ. ಆದ್ರೆ ಈ ಬಾರಿ ಇದು ಅತಿರೇಕಕ್ಕೆ ಹೋಗ್ತಿದೆ. ಆದ್ರೆ ಸ್ಯಾಂಡಲ್ವುಡ್ನ ಯಾರೊಬ್ಬರೂ ರಿಯಾಕ್ಟ್ ಮಾಡ್ತಿಲ್ಲ. ಈ ಬಗ್ಗೆ ಪೋಸ್ಟ್ ಹಾಕಿದ ನಟ ಪ್ರಥಮ್, ಇಡೀ ಕನ್ನಡ ಚಿತ್ರರಂಗ ನಟಿ ರಮ್ಯಾ ಪರ ನಿಲ್ಲಬೇಕು, ಈ ಮೂಲಕ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ಪದ್ಮಾವತಿ ನಡುವೆ ಮಹಾ ಕಾಳಗವೇ ನಡೆಯುತ್ತಿದ್ದು, ಇದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.